ಇನ್ನು ಇಂದು ಜನರು ಹೆಚ್ಚಾಗಿ ನೋಡ್ತಾ ಇದ್ದುದು ಯಾವೆಲ್ಲ ವಸ್ತುಗಳು ಏರಿಕೆ ಆಗುತ್ತೆ ಯಾವುದೆಲ್ಲ ಇಳಿಕೆ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಅದರಿಂದ ಅಗತ್ಯ ವಸ್ತುಗಳ ಬೆಲೆ ಏನಾದರೂ ಇಳಿಕೆ ಆಗ್ಬೋದು ಅಂತ ನೋಡ್ತಾ ಇದ್ರು. ಅದೇ ರೀತಿ ಕೆಲವೊಂದು ವಸ್ತುಗಳ ಬೆಲೆ ಏರಿಕೆ ಆಗಿದೆ ಮತ್ತು ಕೆಲವು ಬೆಲೆಗಳು ಇಳಿಕೆ ಆಗಿದೆ. ಅವುಗಳನ್ನ ನಾವು ಒಂದೊಂದು ನೋಡ್ತಾ ಹೋಗೋಣ. ಯಾವುದು ರೇಟ್ ಜಾಸ್ತಿ ಆಗ್ತಾ ಇದೆ ಮತ್ತು ಯಾವುದು ಕಡಿಮೆ ಆಗ್ತಿದೆ ಅಂತೇಳಿ. ನೋಡಿ, ಈಗ LED ಟಿವಿಗಳು ಹಾಗೆ LCD ಟಿವಿಗಳ ದರ ಇಳಿಕೆ ಆಗ್ತಾ ಇದೆ. ಜೊತೆಗೆ EV ವಾಹನಗಳು ಅಂದರೆ ಎಲೆಕ್ಟ್ರಿಕ್ ವಾಹನಗಳ ಒಂದು ರೇಟ್ ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಕೋಬ್ಲಾಟ್ ಮತ್ತು ಜಿಂಕ್ ಏನಿದ್ದಾವೆ ಈ ಥರದ ವಸ್ತುಗಳು ಕೂಡ ಕಡಿಮೆ ಆಗ್ತಾ ಇದ್ದಾವೆ. ಎಲೆಕ್ಟ್ರಾನಿಕ್ ಬಿಡಿ ಭಾಗಗಳ ಒಂದು ರೇಟ್ ಕೂಡ ಇಳಿಕೆ ಆಗ್ತಾ ಇದೆ. ಇವತ್ತಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದರು ನಿರ್ಮಲಾ ಸೀತಾರಾಮನ್ ಅವರು. ಕೋಬ್ಲಾಟ್ ಮತ್ತು ಜಿಂಕ್ ವಸ್ತುಗಳು ಕೂಡ ಈಗ ದರ ಇಳಿಕೆ ಆಗ್ತಾ ಇದೆ. ಅದರ ಜೊತೆಗೆ ಮೊಬೈಲ್ ಬ್ಯಾಟ್ರಿ ಕೂಡ ನೋಡಿ, ಮೊಬೈಲ್ ಬ್ಯಾಟ್ರಿ ಕೂಡ ಈಗ ದರ ಇಳಿಕೆ ಆಗ್ತಾ ಇದೆ. ಕಳೆದ ಬಾರಿ ಈ ರೀತಿಯಾಗಿ ಕೆಲವೊಂದಿಷ್ಟು ಇಳಿಕೆ ಆಗಿತ್ತು, ಆದರೆ ಹೇಳಿಕೊಳ್ಳುವಷ್ಟು ದರಗಳಲ್ಲಿ ಇಳಿಕೆ ಆಗಿರಲಿಲ್ಲ. ಇನ್ನು ಜೀವರಕ್ಷಕ ಔಷಧಗಳು ಅಂದರೆ ಜೀವವನ್ನು ಉಳಿಸುವಂತಹ ಔಷಧಗಳ ಒಂದು ರೇಟ್ ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದೆ. ಇನ್ನು ಕ್ಯಾನ್ಸರ್ ಔಷಧಿಗಳಿಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಕ್ಯಾನ್ಸರ್ ಮುಕ್ತ ದೇಶ ಮಾಡಬೇಕು ಅಂತೇಳಿ ಅದರ ದರ ಕೂಡ ಇಳಿಕೆ ಆಗ್ತಾ ಇದೆ. ಜೊತೆಗೆ ಸ್ವದೇಶಿ ಬಟ್ಟೆಗಳ ಮೇಲಿನ ದರ ಏನಿರುತ್ತೆ ಅದು ಕೂಡ ಇಳಿಕೆಯಾಗುತ್ತೆ. ಅದರ ಜೊತೆಗೆ ಮೀನಿನ ದರ ಕೂಡ ಇಳಿಕೆ ಆಗ್ತಾ ಇದೆ. ಮೀನು ಮತ್ತು ಸಿಗಡಿ ಅಂತೀವಿ ನಾವು, ಅಂದರೆ ಸಿಗಡಿಯನ್ನು ಒಂದು ಆಹಾರ ಪದ್ಧತಿ ಇರುತ್ತೆ, ಅವ್ರಿಗೂ ಕೂಡ ಒಂದು ರೀತಿ ಖುಷಿಯ ಸುದ್ದಿ ಇದು. ಮೊಬೈಲ್ ಫೋನ್ಗಳ ದರವೂ ಕೂಡ ಅಲ್ಲಿ ಕಡಿಮೆ ಆಗ್ತಾ ಇದೆ. ಲಾಸ್ಟ್ ಟೈಮ್ ನಾವು ಬಜೆಟ್ನಲ್ಲಿ ನೋಡಿದ್ರೆ ಯಾವುದೇ ರೀತಿ ಬದಲಾವಣೆಗಳಾಗಿರಲಿಲ್ಲ, ಬಟ್ ಈಗ ಮೊಬೈಲ್ ತೆಗೆದುಕೊಳ್ಳೋರು ಕೂಡ ಖುಷಿ ಸುದ್ದಿ. ಚರ್ಮೋತ್ಪನ್ನಗಳು ಕೂಡ ಕಡಿಮೆ ರೇಟ್ ಆಗ್ತಾ ಇದೆ. ಅದರ ಜೊತೆಗೆ ಲಿಥಿಯಂ ಬ್ಯಾಟ್ರಿ ಕೂಡ ದರ ಇಳಿಕೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಇವತ್ತಿನ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದರು. ಇನ್ನು ಯಾವ್ಯಾವ ಬೆಲೆಗಳು ಏರಿಕೆ ಆಗುತ್ತೆ ಅಂತ ನೋಡೋದಾದರೆ ನೋಡಿದ್ವಿ ನಾವು ಯಾವ ದರವನ್ನು ಇಲ್ಲಿ ಇಳಿಕೆ ಮಾಡಲಾಗ್ತಿದೆ ಅಂತ. ಯಾವುದು ಏರಿಕೆ ಆಗುತ್ತೆ ಹಾಗಾದರೆ ನೇಯ್ಗೆಯ ಬಟ್ಟೆಗಳು ಅಂದರೆ ನೇಯ್ದಿರುವಂಥ ಬಟ್ಟೆಗಳ ದರ ಇಲ್ಲಿ ಏರಿಕೆ ಆಗುತ್ತೆ. ಮತ್ತು ಆಲ್ಕೋಹಾಲ್ ನೋಡಿ, ಮದ್ಯಪಾನ ಮಾಡುವಂಥವ್ರಿಗೆ ನಿಜಕ್ಕೂ ಕೂಡ ಇದು ಒಂದು ಶಾಕಿಂಗು. ರಾಜ್ಯ ಸರ್ಕಾರ ಆಲ್ರೆಡಿ ಕೂಡ 10% 15% ಈಗ ರೇಟ್ ಜಾಸ್ತಿ ಮಾಡಿದೆ. ಈಗ ಕೇಂದ್ರವು ಕೂಡ ಜಾಸ್ತಿ ಮಾಡ್ತಾ ಇದೆ. ಅದರ ಜೊತೆಗೆ ತಂಬಾಕು ಉತ್ಪನ್ನ ಅಂತ ಹೇಳಿದ್ರೆ ಸಿಗರೇಟ್ ಸೇರಿದಂತೆ ತಂಬಾಕಿನ ಉತ್ಪನ್ನಗಳ ರೇಟ್ ಕೂಡ ಇನ್ಮೇಲೆ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಟೆಲಿಕಾಂ ಉಪಕರಣಗಳ ಒಂದು ದರವೂ ಕೂಡ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಮಹಿಳೆಯರು ಕಾಯ್ತಾ ಇದ್ದರು ಚಿನ್ನ ಬೆಳ್ಳಿ ಏನಾದರೂ ಕಡಿಮೆ ಆಗಿಬಿಡುತ್ತಾ ಅಂತೇಳಿ. ಮತ್ತೆ ಅವರಿಗೆ ನಿರಾಸೆ. ಇದು ಚಿನ್ನ ಮತ್ತು ಬೆಳ್ಳಿ ಏರಿಕೆ ಆಗ್ತಾ ಇದೆ. ಚಿನ್ನ ಹತ್ರ 1 ಲಕ್ಷಕ್ಕೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ 10 ಗ್ರಾಮ್ಗೆ. ಅದರ ಜೊತೆಗೆ ವಿಮಾನ ಇಂಧನ ಇಲ್ಲಿ ಏರಿಕೆ ಆಗ್ತಾ ಇದೆ. ವಿಮಾನದ ಇಂಧನ ಏನು ಬಳಸ್ತಾರೆ ಅದು ಕೂಡ ಇಲ್ಲಿ ಏರಿಕೆ ಆಗುತ್ತೆ ಅಂತ ಹೇಳಿದರು. ಮತ್ತು ವಿಮಾನ ಟಿಕೆಟ್ ದರ ಈಗೇನು ಆಲ್ರೆಡಿ ಹೆಚ್ಚಳ ಆಗಿತ್ತು, ಮತ್ತೊಂದು ಸರಿ ಈಗ ಕೇಂದ್ರ ಸರ್ಕಾರ ವಿಮಾನದ ಟಿಕೆಟ್ ರೇಟ್ ಕೂಡ ಜಾಸ್ತಿ ಮಾಡ್ತಿದೆ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಉತ್ಪನ್ನಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ.